ಬೀದರ್ ಆರ್ಟಿಒ ಸಿಬ್ಬಂದಿಯಿಂದ ಪೊಲೀಸ್ ಸಮವಸ್ತ್ರ ದುರ್ಬಳಕೆ ಮಾಡಿಕೊಂಡಿರೋ ಆರೋಪ ಕೇಳಿ ಬಂದಿದೆ. ಪೊಲೀಸ್ ಸಮವಸ್ತ್ರ ಧರಿಸಿದ್ದ ಆರ್ಟಿಒ ಚಾಲಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 3 ಆರ್ಟಿಒ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸ್ತಾ ಇದ್ದ ಶಿವಪುತ್ರ ಬಸವರಾಜ ಗುರುರಾಜ ಸಿಬ್ಬಂದಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ತಮಗೆ ನೀಡಿದ್ದ ಸಮವಸ್ತ್ರ ಧರಿಸದೆ ಪೊಲೀಸರ ಸಮವಸ್ತ್ರ ಬಳಕೆ ಮಾಡ್ತಾ ಇದ್ರಂತೆ. ವರ್ಷದಿಂದ ಪೊಲೀಸ್ ಸಮವಸ್ತ್ರ ಧರಿಸಿಕೊಂಡು ದುರುಪಯೋಗ ಮಾಡಿಕೊಂಡಿದ್ದಾರೆ. ಪೊಲೀಸ್ ಸಮವಸ್ತ್ರ ಧರಿಸಿದ್ದಲ್ಲದೆ ನೈಜ ಪೊಲೀಸರಂತೆ ವರ್ತನೆ ಕೂಡ ಮಾಡ್ತಾ ಇದ್ರಂತೆ. ಲೋಕಾಯುಕ್ತ ಪೊಲೀಸರ ಸೂಚನೆ ಮೇರೆಗೆ ದೂರು ದಾಖಲಾಗಿತ್ತು. ಸದ್ಯ ಈ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತಮಗೆ ನೀಡಿದ್ದ ಸಮವಸ್ತ್ರವನ್ನ ಧರಿಸದೆ ತಾವು ಪೊಲೀಸ್ ಅಂತ ಸಮವಸ್ತ್ರ ಹಾಕೊಂಡು ಅದೇ ರೀತಿ ವರ್ತಿಸ್ತಾ ಇದ್ರಂತೆ. ಬೀದರ್ ಆರ್ಟಿಒ ಸಿಬ್ಬಂದಿ ಪೊಲೀಸ್ ಸಮವಸ್ತ್ರವನ್ನ ದುರ್ಬಳಕೆ ಮಾಡಿಕೊಂಡಂತಹ ಪ್ರಕರಣ ಇದೆ. ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ರು. ತಮಗೆ ಕೊಟ್ಟ ಯೂನಿಫಾರ್ಮ್ ಬಳಸದೆ ಪೊಲೀಸ್ ಯೂನಿಫಾರ್ಮ್ ಅನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಬೀದರ್ನ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತಾ ಇದ್ದಂಥ 3 ಜನ ಸಿಬ್ಬಂದಿಗಳು ಸಮವಸ್ತ್ರವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಈ 3 ಜನರ ವಿರುದ್ಧ ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಸಾರಿಗೆ ಅಧಿಕಾರಿಗಳಾಗಿರ್ತಕ್ಕಂಥ JK ಬಿರಾದಾರ್ ಅವರು ಈಗ ನಮ್ಮ ಜೊತೆಲ್ಲ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ 3 ಜನ ನಿಮ್ಮ RTO ಸಿಬ್ಬಂದಿಗಳು ಯಾವ ರೀತಿಯಾಗಿ ಸಮವಸ್ತ್ರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಸರ್? ಈಗ ಸಮವಸ್ತ್ರ ಅಂದರೆ ಅವ್ರಿಗೆ ಡ್ರೈವರ್ ಯೂನಿಫಾರ್ಮ್ ಇದೆ, ಯೂನಿಫಾರ್ಮ್ ಕಡ್ಡಾಯ ಇದೆ, ಸಮವಸ್ತ್ರ ಕಡ್ಡಾಯ ಹಾಕಬೇಕಂತ ಅವ್ರ ಆರ್ಡ್ರಲ್ಲಿ ಇದೆ. ಡ್ರೈವರ್ ಯೂನಿಫಾರ್ಮ್ ಹಾಕಿದ್ದಾರೆ, ಅದರ ಮೇಲೆ ಗಂಡ ಬೇರುಂಡ ಇದು ಸಿಂಬಲ್ ಹಾಕ್ಕೊಂಡಿದ್ದಾರೆ. ಅದು ತಪ್ಪು, ಅದು ಹಾಕಬಾರ್ದು. ಯಾಕಂದರೆ ಅವ್ರು ಡ್ರೈವರ್ ಅಂದರೆ ಡ್ರೈವರ್ ಯೂನಿಫಾರ್ಮ್ ಹಾಕಬೇಕು. ಅವರು 3-4 ಡ್ರೆಸ್ಗಳು ಇರ್ತವೆ, ಯಾವ ಡ್ರೆಸ್ ಮೇಲೆ ಹಾಕಿರ್ತಾರೆ ಅಂತ ನಾವು ಅವ್ರು ನೋಡೋಕ್ಕಲ್ಲ. ಬಟ್ ನೋಡಿದಾಗ ನಾವು ಹೇಳಿರ್ತೇವೆ ಹಾಕಬೇಡ ಅಂತ ಹೇಳಿ. ಅವಾಗ ಮೊನ್ನೆ ಲೋಕಾಯುಕ್ತ ಅವರು ನಮ್ಮ ಕಚೇರಿಗೆ ಬಂದು ಸರ್ಚ್ ವಾರೆಂಟ್ ತಂದಾಗ ಅದು ಅಬ್ಸರ್ವೇಷನ್ ಮಾಡಿದರು. ಅವತ್ತು ಅವರು ಹಾಕಿದ್ದು ನೋಡಿದರು, ಇದು ಯಾಕೆ ಹಾಕಿದ್ದಾರೆ ಅಂತ ಕೇಳಿದಾಗ ಅವ್ರ ಹತ್ರನೂ ಉತ್ತರ ಇರಲಿಲ್ಲ. ನಾವು ಮೊದಲ ಅವ್ರಿಗೆ ಅಬ್ಸರ್ವೇಷನ್ ಬಂದಾಗ ಹೇಳಿದ್ದೆವು ಹಾಕಬಾರ್ದು ಈ ಥರ, ಯಾಕಂದರೆ ಇದು ಸರ್ಕಾರದಿಂದ ಆದೇಶ ಇದ್ದಾಗ ಮಾತ್ರ ಗಂಡ ಬೇರುಂಡ ಚಿತ್ರದ್ದು ಇದನ್ನು ಹಾಕೋಬೇಕು ಅಂತೇಳಿ. ಅದಕ್ಕೆ ನಾನೇನು ಮಾಡಿದೆ, ಇವರು ಲೋಕಾಯುಕ್ತ ಅಧಿಕಾರಿಗಳ ಮಾರ್ಗದರ್ಶನ ಆಯಿತು. ಆಮೇಲೆ ನಮ್ಮ ಕಚೇರಿಯಿಂದನೂ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿವಿ. ಅವರು ಕಳೆದ ಒಂದು 7-8 ತಿಂಗಳುಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಕಚೇರಿಯಲ್ಲೇ ಚಾಲಕರಾಗಿ ಕೆಲಸ ಮಾಡಿ ನಿಮ್ಮ ಜೊತೆಲಿ ಇರ್ತಾರೆ, ಎಲ್ಲರ ಜೊತೆ. ಇವರಿಗೆ ಈ ರೀತಿ ಇದೇ ರೀತಿಯಾಗಿ ಡ್ರೆಸ್ ಇರಬೇಕು, ಯೂನಿಫಾರ್ಮ್ ಇರಬೇಕಂತ ನೀವು ತಿಳಿ ಹೇಳಿದ್ರ? ನಿಮ್ಮ ಯಾಕೆ ಅವ್ರು ನಿಮ್ಮ ಮಾತು ಕೇಳಿಲ್ವಾ ಏನಂತ? ಎಲ್ಲ ಹಾಕ್ತಾರೆ, ಡ್ರೈವರ್ ಯೂನಿಫಾರ್ಮ್ ಹಾಕಿರ್ತಾರೆ. ಬಟ್ ಅವರು ಒಂದೇ ಯೂನಿಫಾರ್ಮ್ ಇರಲ್ಲ, 3-4 ಯೂನಿಫಾರ್ಮ್ ಇರ್ತವೆ. ಯಾವ ಯೂನಿಫಾರ್ಮಿಗೆ ಹಾಕಿರ್ತಾರೆ ಅಂತಲೂ ಗೊತ್ತಿರಲ್ಲ. ಆವತ್ತು ಅದು ಬಂದಾಗ ಅಬ್ಸರ್ವೇಷನ್ಸ್ ಬಂದಾಗ ಆ ಯೂನಿಫಾರ್ಮ್ ಮೇಲೆ ಅವ್ರಿಗೆ ಕಂಡು ಬಂತು. ಒಬ್ಬರು ನಂಬರ್ ಪ್ಲೇಟ್ ಮೇಲೆ, ನೇಮ್ ಪ್ಲೇಟ್ ಮೇಲೂ ಅವ್ರದ್ದು ಗಂಡು ಬೇರುಂಡದು ಇದು ಇತ್ತು, ಚಿಹ್ನೆ ಇತ್ತು. ಆಮೇಲೆ ಶರ್ಟ್ ಮೇಲೂ ಇತ್ತು, ಆಮೇಲೆ ಬೆಲ್ಟು ಮೇಲೆ ಇತ್ತು. ಅದಕ್ಕೆ ಅದು ತಪ್ಪು ಅಂತೇಳಿ ಅವರು ಅಬ್ಸರ್ವೇಷನ್ಸು ಮಾಡಿದರು. ಸರ್, ಈಗ ಸಮವಸ್ತ್ರ ಅಂದರೆ ಅದಕ್ಕೆ ಹೊಂದಿರತಕ್ಕಂಥ ಘನತೆ, ಗೌರವ ಇದೆ. ಆದರೆ ಇದೇ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡ್ರು ಕೂಡ ಮೇಲಧಿಕಾರಿ ಅಂದರೆ ನಿಮ್ಮಂಥವ್ರು ಇನ್ಸ್ಪೆಕ್ಟರ್ಗಳು ಇರ್ತೀರಿ, ಅವ್ರಿಗೆ ಯಾಕೆ ತಿಳಿ ಹೇಳಿಸ್ತಕ್ಕಂಥ ಕೆಲಸ ಆಗಲಿಲ್ಲ, ಅವ್ರ ಮೇಲೆ ಕ್ರಮ ಯಾಕೆ ತಗೊಳ್ಳಿಲ್ಲ ಅಂತ ನೀವು? ಅಲ್ಲ, ಅಬ್ಸರ್ವೇಷನ್ಸ್ ಮಾಡಿದಾಗ ಹೇಳಿರ್ತಾರೆ, ಆಯಿತು ಅಂತ ಹೇಳಿರ್ತಾರೆ. ಆ ಟೈಮಲ್ಲಿ ಅವರು ಶರ್ಟು 3-4 ಶರ್ಟ್ ಇರೋದರಿಂದ ಏನಾಕೋ ಒಂದು ಶರ್ಟಿಗೆ ಇರ್ತಾರೆ, ಒಂದು ದಿವಸ ಅದು ಹಾಕ್ಕೊಂಡು ಬಂದಿರ್ತಾರೆ. ನಮ್ಮವರು ಅಷ್ಟು ಅಬ್ಸರ್ವ್ ಮಾಡಿರಲ್ಲ. ಯಾಕಂದರೆ ಇದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದೇ ಇರ್ತೈತಿ, ಅವ್ರಿಗೆ ಯೂನಿಫಾರ್ಮ್ ಬಗ್ಗೆ ಜಾಸ್ತಿ ಮಾಹಿತಿ ಇರ್ತದೆ. ಅದು ನಮ್ಮಲ್ಲಿ ಸ್ವಲ್ಪ ಯೂನಿಫಾರ್ಮ್ದ ಬಗ್ಗೆ ಅವೇರ್ನೆಸ್ ಕೊರತೆ ಕಡಿಮೆ ಇದೆ. ಅದಕ್ಕೆ ಅವರು ಹೊರಗುತ್ತಿಗೆಯವರು ಅವ್ರಿಗೆ ಯೂನಿಫಾರ್ಮ್ ಹಾಕ್ಬೇಕಂತ ಹೇಳಿದ್ದಾರೆ. ಬಟ್ ಈ ಥರ ಇರಬೇಕು ಅಂತ ನಮ್ಮಲ್ಲಿನೂ ಅದನ್ನು ಇದು ಮಾಡಿರಲಿಲ್ಲ. ಈಗ ಅದಾಗತ್ತೆ. ಅವ್ರಿಗೆ ಯಾವ ಥರ ಯೂನಿಫಾರ್ಮ್ ಹಾಕ್ಬೇಕಂತ ಕಂಪ್ನಿಯವರು ಅವರು ಪರ್ಮಿಷನ್ ತೊಗೊಂಡು ಇದು ಮಾಡ್ತಾರೆ. ಅವರಿಗೆ ಇಲ್ಲಿ ಕಂಪ್ನಿಯವ್ರಿಗೂ ಅವರು ಹೇಳಿದ್ದಾರೆ. ಸರಿಗ ಅಂದರೆ ಈ ಸಮವಸ್ತ್ರವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥವ್ರು ಯಾರ್ಯಾರು, ಅವರ ವಿರುದ್ಧ ಎಲ್ಲಿ ಕೇಸ್ ದಾಖಲಾಗಿದೆ, ನೀವೇ ದೂರು ಕೊಟ್ಟಿದೆ ಏನಂತ? ಹೌದು, ಅವರು ಅಬ್ಸರ್ವೇಷನ್ಸ್ ಮಾಡಿ ನಮ್ಮ ಚಾಲಕರಿದ್ದಾರೆ, ಗುರುರಾಜ ತಳಿ, ಬಸವರಾಜ, ಶಿವಪುತ್ರ ತಿಳಿದ್ದಾರೆ. ಅವ್ರ ಮೇಲೆ ಕಂಪ್ಲೇಂಟ್ಸ್ ಕೊಟ್ಟಿವಿ. ನಾವು ನ್ಯೂ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ಸ್ ಕೊಟ್ಟಿವಿ. ಅದು FIR ಆಗಿದೆ, ಇಲಾಖೆಗೆ ತಿಳಿಸ್ತೇವೆ. ಆ ಇಲಾಖೆಯಿಂದ ಅವರಿಗೆ ಯಾವ ಥರ ಸಮವಸ್ತ್ರ ಹಾಕೋಬೇಕನ್ನೋದು ಅಲ್ಲಿಂದ
ನಮ್ಮ ಕೇಂದ್ರ ಕಚೇರಿಯಿಂದ ಆಗಿ ಬರುತ್ತೆ ಅದನ್ನು. ಇದು ಏನೋ ಸಾರಿಗೆ ಅಧಿಕಾರಿಗಳಾಗಿರ್ತಕ್ಕಂಥ GK ಬಿರಾದವರ ಮಾತಾಗಿರ್ತಕ್ಕಂಥದ್ದು. 3 ಜನ RTO ಸಿಬ್ಬಂದಿಗಳು ಸಮವಸ್ತ್ರವನ್ನು ದುರ್ಬಳಕೆ ಮಾಡಿಕೊಂಡಿದ್ದರು. ಲೋಕಾಯುಕ್ತ ಅಧಿಕಾರಿಗಳು ಬಂದು ಪರಿಶೀಲಿಸಿದಾಗ ಈಗ ಈ ವಿಷಯ ಗಮನಕ್ಕೆ ಬಂದಿದ್ದು. ನಾವು ಕೂಡ ಸಾಕಷ್ಟು ಬಾರಿ ಅವರಿಗೆ ತಿಳಿ ಹೇಳಿದ್ದೀವಿ. ಈಗ ಅವರ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಎಂಬ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶರಣಕುಮಾರ್ ಜೊತೆ ಪರಶುರಾಮ ರೇಷನ್ ಸುವರ್ಣ ನ್ಯೂಸ್ ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.